ಕನ್ನಡ ನ್ಯೂಸ್. ನಾನು ಎಂ ಕುಮಾರ್. ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇಡೀ ದಿನದ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ಇವತ್ತಿನ DNA-ನಲ್ಲಿ. ಎಂದಿನಂತೆ ಪ್ರಮುಖ 3 ಸುದ್ದಿಯತ್ತ ಗಮನ ಹರಿಸೋಣ. ಅದರಲ್ಲಿ ಮೊದಲ ಸುದ್ದಿ ಸಹಜವಾಗಿ ಮಧ್ಯಪ್ರಾಚ್ಯ ಅಂತ ಬಂದಾಗ ಯುದ್ಧದ ಕಾರ್ಮೋಡ. ಅಮೆರಿಕ ಹಾಗೂ ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧ ಈ ಕಡೆ ನಿಲ್ಲುವಂಥ ಲಕ್ಷಣ ಇಲ್ಲ ಆ್ಯಂಡ್ ಪರಿಪೂರ್ಣವಾಗಿ ಯುದ್ಧ ಆಗುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸೊ ಅದು ಆ ಯುದ್ಧ ಎಲ್ಲಿಯ ತನಕ ಬಂದಿದೆ, ಯಾವ ರೀತಿಯಾಗಿ ಆರ್ಥಿಕ ಎಫೆಕ್ಟ್ ಆಗುತ್ತೆ ಎರಡು ದೇಶಕ್ಕೆ, ಅದರ ಬಗ್ಗೆ ಚರ್ಚೆ ಮಾಡೋಣ. ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಈ ಜಂಗಿ ಕುಸ್ತಿ ಇದೆಯಲ್ಲ, ಈ ಕಡೆ ಪರಿಪೂರ್ಣವಾಗಿ ಯುದ್ಧವೂ ಕೂಡ ಆಗ್ತಾ ಇಲ್ಲ ಆ್ಯಂಡ್ ಶಾಂತಿ ಮಾತುಕತೆಗೂ ಕೂಡ ಬರ್ತಾ ಇಲ್ಲ. ಆದರೆ ಈಗ ಮತ್ತೊಂದು ರೂಪ ಏನು ಅಂತ ಹೇಳಿದ್ರೆ, ಆರ್ಥಿಕವಾಗಿ ಎಫೆಕ್ಟ್ ಕೊಡೋದಕ್ಕೆ ಇರಾನ್ ಮುಂದಾಗಿದೆ ಅಮೆರಿಕಾಗೆ. ಅಂದರೆ ಇಲ್ಲಿ ನೌಕಾಪಡೆ ವರ್ಸಸ್ ಸೊಳ್ಳೆ ಪಡೆ. ಸೊಳ್ಳೆ ಯಾವ ರೀತಿಯ ಕೆಲಸ ಮಾಡುತ್ತೆ ಅಂದರೆ ಒಂಥರ ಆನೆ ಮತ್ತು ಸೊಳ್ಳೆಯ ಕಾದಾಟ ಇದ್ದಂಗೆ ಇದೆ ಇದು ಎರಡು ದೇಶದ್ದು. ಯಾವ ರೀತಿಯಾಗಿ ಆರ್ಥಿಕವಾಗಿ ಜಾಗತಿಕ ಮಟ್ಟದಲ್ಲಿ ಎಫೆಕ್ಟ್ ಕೊಡಬೇಕು ಅಂತೇಳಿ ಪ್ರಾಪರ್ ಪ್ಲಾನ್ ಮಾಡಿಕೊಂಡಿದೆ ಇರಾನ್ ಅಂತ ಅನ್ಸುತ್ತೆ. ಈ ಇರಾನ್ನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಅಮೆರಿಕ ಹೇಳ್ತಾ ಇದೆ ನೌಕಾಪಡೆಯನ್ನು ಹೊಡೆದಾಕಿದ್ದೇವೆ ಅಂತೇಳಿ ಅಮೆರಿಕ ಹೇಳ್ತಾ ಇರುವಂಥದ್ದು, ಅಂದರೆ ಇರಾನ್ನ ನೌಕಾಪಡೆಯನ್ನು ಹೊಡೆದಾಕಿದ್ದೇವೆ ಅಂತೇಳಿ. ಆದರೆ ಇರಾನ್ ಮಾಡಿರುವಂಥ ಪ್ಲಾನ್ ಅಂದರೆ ಒಂದು ಕ್ಯಾಮ್ರಾಗಳನ್ನು, ಅಂದರೆ ಒಂದು ಚಿಕ್ಕ ಚಿಕ್ಕ ಕ್ಯಾಮ್ರಾಗಳನ್ನು ಅಳವಡಿಸಿ ಅವರು ನೇರವಾಗಿ ಜೆಟ್ಗಳನ್ನು ಹೊಡೆದಾಕುವ ಮುಖಾಂತರ ಆರ್ಥಿಕವಾಗಿ ಪೆಟ್ಟನ್ನು ನೀಡೋದಕ್ಕೆ ಈಗ ಮುಂದಾಗಿರುವಂಥದ್ದು ಇರಾನ್. ಇದರಿಂದಾಗಿ ಆರ್ಥಿಕವಾಗಿ ಹೆಚ್ಚು ಎಫೆಕ್ಟ್ ಆಗ್ತಿರೋದೇ ಅಮೆರಿಕಾಗೆ ಹೊರತು ಅಷ್ಟೊಂದು ಲಾಸು ಇರಾನ್ಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ಆನೆ ಮತ್ತು ಸೊಳ್ಳೆಯ ಒಂದು ಯುದ್ಧ ಇದೆಯಲ್ಲ, ಅಂದರೆ ಸೊಳ್ಳೆ ಎಷ್ಟು ಡೇಂಜರ್ ಅನ್ನೋದಕ್ಕೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾಕೆ ಆನೆ ಮತ್ತು ಸೊಳ್ಳೆಯಲ್ಲಿ ಆನೆ ಸೋಲನ್ನು ಅನುಭವಿಸ್ತಾ ಇದೆ ಅಂತೇಳಿ, ಅಂದರೆ ಗೆದ್ದು ಸೋತಿರೋದು ಇಲ್ಲಿ ಇರಾನ್. ಅಮೆರಿಕ ಬೀಗ್ತಾ ಇದೆ ಗೆದ್ದುಬಿಟ್ಟಿದ್ದೀವಿ ಏನಿಲ್ಲ ಅಂತೇಳಿ ದಿಗ್ಬಂಧನ ಹಾಕಿದ್ದೇವೆ ಅಂತೇಳಿ, ಅಲ್ವೇ ಅಲ್ಲ. ಇರಾನ್ ತಮ್ಮ ಡ್ರೋನ್ಗಳನ್ನು ಬಳಸಿ ಆರ್ಥಿಕವಾಗಿ ಎಫೆಕ್ಟ್ ಕೊಡೋದಕ್ಕೆ ನೇರವಾಗಿ ಅಮೆರಿಕಾಗೆ ಟಕ್ಕರ್ ಕೊಡ್ತಾ ಇರುವಂಥದ್ದು. ಸೊ ಹಂಗಾಗಿ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಆರ್ಥಿಕವಾಗಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಅಮೆರಿಕ ಅಂತ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದೆ ಅಂತ ನೋಡಿ. ಇಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಈಗ ಶಾಂತಿ ಮಾತುಕತೆ ಆಗಬೇಕು, 2ನೇ ಹಂತದ ಮಾತುಕತೆ ಆಗಬೇಕು. ಬಟ್ ಅದು ಸಕ್ಸಸ್ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಂತಿ ಮಾತುಕತೆಗೆ ಹೋಗೋದಿಲ್ಲ ಅಂತ ಇರಾನ್ ಪಣ ತೊಟ್ಟಂಗೆ ಕಾಣ್ತಾ ಇದೆ. ಸೊ ಅಮೆರಿಕ ಮತ್ತು ಇರಾನ್ ನಡುವೆ ಈ ಯುದ್ಧ ಇದೆಯಲ್ಲ, ಈ ಕಡೆ ಶಾಂತಿಗೂ ಬರ್ತಾ ಇಲ್ಲ, ಪರಿಪೂರ್ಣವಾಗಿ ಯುದ್ಧ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಹಂಗಾಗಿ ಅಮೆರಿಕದ ಆರ್ಥಿಕ ದಿಗ್ಬಂಧನ ದೀರ್ಘಕಾಲ ಎದುರಿಸಬಹುದು ಅನ್ನುವಂಥದ್ದು ಇರಾನ್ಗೆ ಗೊತ್ತಿದೆ. ಆದರೂ ಕೂಡ ಹಿಂದೆ ಸರಿಯುವಂಥ ಮಾತಿಗೆ ಅಥವಾ ಹಿಂದೆ ಸರಿಯುವಂಥ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಇರಾನ್ ಅಂತೂ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಇರಾನ್ನ ಪತ್ರಿಕೆಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿವೆ, ಇದು ದೀರ್ಘಕಾಲದ ಯುದ್ಧ ಆಗತ್ತೆ ಅಂತೇಳಿ. ಬಹುಶಃ ಅವರು ಇಲ್ಲಿಗೆ ನಿಲ್ಲಿಸುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ಆಲ್ರೆಡಿ ಎಲ್ಲವನ್ನು ಕಳೆದುಕೊಂಡಿದೆ. ಏನು ಬೇಕಾದರೂ ಆಗಲಿ ಒಟ್ಟಿನಲ್ಲಿ ಅಮೆರಿಕಾಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಪ್ಲಾನ್ ಮಾಡಿಕೊಂಡಿದೆ. ಸೊ ಹಂಗಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಬಾಂಧವ್ಯ ಈಗ ಅತ್ಯಂತ ಸಂಕೀರ್ಣ ಹಂತಕ್ಕೆ ಬಂದು ತಲುಪಿದೆ. ಪ್ರಸ್ತುತ ಉಭಯ ರಾಷ್ಟ್ರಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಅಂತೂ ನಡೀತಾ ಇಲ್ಲ. ಹಾಗೆ ಶಾಂತಿಯ ವಾತಾವರಣವು ಕೂಡ ಈಗ ಇಲ್ಲಿಯ ತನಕ ಅಂತೂ ಕಂಡು ಬರ್ತಾ ಇಲ್ಲ. ಸೊ ಈ ಅನಿಶ್ಚಿತತೆಯ ಸ್ಥಿತಿಯು ಇಡೀ ಜಗತ್ತನ್ನ ಆತಂಕಕ್ಕೆ ತಳ್ಳಿದೆ. ಅಮೆರಿಕ ವಿಧಿಸಿರುವಂಥ ಕಠಿಣ ಆರ್ಥಿಕ ದಿಗ್ಬಂಧನಗಳನ್ನು ತಾವು ದೀರ್ಘಕಾಲದವರೆಗೆ ಸಮರ್ಥವಾಗಿ ನಾವು ಎದುರಿಸಬಲ್ಲೆವು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಆ ಒಂದು ನಂಬಿಕೆಯಲ್ಲಿ ಇರಾನ್ ಇದೆ. ಸೊ ಈ ಪರಿಸ್ಥಿತಿಯು ನೇರ ಯುದ್ಧಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಅಂತ ಈಗ ಇರಾನ್ನ ಸ್ಥಳೀಯ ಪತ್ರಿಕೆಗಳೇ ತಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇರುವಂಥದ್ದು. ಸುದೀರ್ಘ ಕಾಲದ ಆರ್ಥಿಕ ಬಿಕ್ಕಟ್ಟು ದೇಶದ ಆಂತರಿಕ ಭದ್ರತೆಗೆ ಅದು ಧಕ್ಕೆ ತರಬಹುದು ಅನ್ನುವಂಥದ್ದು. ಸೊ ಹಾಗಾಗಿ ಈ ರೀತಿಯಾಗಿ ಯಾವುದೇ ರೀತಿಯ ಆಸಕ್ತಿಯನ್ನು ತೋರ್ತಾ ಇಲ್ಲ ಇರಾನ್. ಏನೇ ಆಗಿರಲಿ, ಈಗಾಗಲೇ ನಾವು ಸೋತು ಹೋಗಿದ್ದೇವೆ, ಬಟ್ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಬಾರದು ಅನ್ನೋದು ಇದು ಒಂದು ಕಡೆ ಆಯಿತು. ಇನ್ನು ಸಹಜವಾಗಿ ಸಂಧಾನ ವಿಚಾರ ಅಂತ ಬಂದಾಗ ಅದರ ನೇತೃತ್ವವನ್ನು ವಹಿಸಿಕೊಂಡಿದೆ ಯಾವುದು ಪಾಕಿಸ್ತಾನ. ಆದರೆ ಈಗ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿರುವಂಥದ್ದು ಇರಾನ್. ಅಂದರೆ ಒಂಥರ ಈ ಪಾಕಿಸ್ತಾನದ ನಾಲಾಯಕನೋ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲವೂ ಕೂಡ ಸಂಧಾನದ ಮಾತುಕತೆಗಳು ಏನಿದಾವಲ್ಲ ಅದೆಲ್ಲವೂ ಕೂಡ ಅಮೆರಿಕ ಪರವಾಗಿದೆ ಅಂತ ಇರಾನ್ನ ವಾದ ಆಗ್ತಾ ಇದೆ. ಹಾಗಾಗಿ ನೇರವಾಗಿ ಇರಾನ್ ಪಾಕಿಸ್ತಾನಕ್ಕೆ ಉಗಿತಾ ಇರುವಂಥದ್ದು. ನಾಲಾಯಕ್ ಪಾಕಿಸ್ತಾನ ಅನ್ನೋ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಡೀಟೇಲ್ ಕೂಡ ನೋಡ್ತಾ ಹೋಗೋಣ. ಯಾಕೆ ಈ ರೀತಿಯಾಗಿ ನಾಲಾಯಕ್ ಅಂತೇಳಿ ಇರಾನ್ ಹೇಳಿದೆ ಪಾಕಿಸ್ತಾನಕ್ಕೆ ಅಂತೇಳಿ, ಅಂದರೆ ಇರಾನ್ನ ವಿಶ್ವಾಸವನ್ನು ಕಳೆದುಕೊಂಡಿರುವಂಥದ್ದು ಪಾಕಿಸ್ತಾನ. ಯಾಕೆ ಅಂತ ಹೇಳಿದ್ರೆ
ಇರಾನ್ ಏನೇನು ಬೇಡಿಕೆಗಳನ್ನು ಷರತ್ತುಗಳನ್ನು ಕಳಿಸಿದ್ರಲ್ಲ ಅದನ್ನು ಅಮೆರಿಕಕ್ಕೆ ಪಾಕಿಸ್ತಾನ ಕಳಿಸಿಲ್ಲ ಅನ್ನೋದು. ಅಮೆರಿಕದ ಪರವಾಗಿ ಪಾಕಿಸ್ತಾನ ಒಲವು ತೋರ್ತಿದೆ ಅಂತೇಳಿ ಇರಾನ್ ಕಿಡಿಕಾರ್ತಾ ಇದೆ. ಸೊ ಅಂದರೆ ಅಮೆರಿಕದ ತಾಳಕ್ಕೆ ಪಾಕಿಸ್ತಾನ ಕುಣಿತಾ ಇದೆ ಅನ್ನೋದು ಇರಾನ್ನ ವಾದ. ಸೊ ಈ ರೀತಿಯಾಗಿ ಇರಾನ್ ಹೇಳ್ತಾ ಇರುವಂಥ, ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ ಜೊತೆ ಮಾತುಕತೆಗೆ ಹೋಗೋದಿಲ್ಲ ಅಥವಾ ಪಾಕಿಸ್ತಾನ ನೆಲಕ್ಕೆ ಕಾಲ್ ಇಡೋದಿಲ್ಲ ಅನ್ನುವಂಥದ್ದು ಅವರ ವಾದ ಇದೆ. ಸೊ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಸಂಧಾನ ಮಾಡುವ ಯೋಗ್ಯತೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಸೊ ಪಾಕಿಸ್ತಾನ ಬಿಟ್ಟು ರಷ್ಯಾದ ಪುಟಿನ್ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಇರಾನ್ ವಿದೇಶಾಂಗ ಸಚಿವ ಆ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು. ಸೊ ಹಂಗಾಗಿ ಈಗ ಪಾಕಿಸ್ತಾನ ಜೊತೆ ಮಾತುಕತೆಗೆ ಹೋಗೋದಿಲ್ಲ ಅಂತೇಳಿ, ಅಂದರೆ ಅಮೆರಿಕದ ತಾಳಕ್ಕೆ ತಕ್ಕಂತೆ ಪಾಕಿಸ್ತಾನ ಇದೆ, ಅಂದರೆ ಪಾಕಿಸ್ತಾನ ಆ ರೀತಿ ಕುಣಿತಾ ಇದೆ ಅಂತೇಳಿ ಇರಾನ್ ಸ್ಟೇಟ್ಮೆಂಟ್ ಅವರದು. ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಸಂಧಾನ ಮಾಡುವ ಯೋಗ್ಯತೆ ಇಲ್ಲ ಅಂತೇಳಿ, ಅಂದರೆ ಈ ರೀತಿ ನಡೆಸ್ಕೊಂಡಿದ್ದೊಂದು ಆಸಿಫ್ ಮುನೀರ್ ಏನಿದ್ದಾರಲ್ಲ ಆ ರೀತಿಯಾಗಿ, ಅಂದರೆ ಇರಾನ್ನ ಮಾತುಕತೆಯನ್ನು ಅಮೆರಿಕ ಮುಂದೆ ಹೇಳಂಗಿಲ್ಲ, ಗೌಪ್ಯವಾಗಿ ಇಡೋದು. ಸೊ ಈ ರೀತಿಯಾಗಿ ಒಳಗೇನೆ ಅಮೆರಿಕ ಜೊತೆನೇ ಮಾತುಕತೆ, ಒಟ್ಟಿನಲ್ಲಿ ಅಮೆರಿಕ ಜೊತೆ ಒಂದು ಸ್ನೇಹ ಬಾಂಧವ್ಯ ಬೇಕೇ ಬೇಕಾಗುತ್ತೆ ಪಾಕಿಸ್ತಾನಕ್ಕೆ. ಇದು ಒಂದು ಭಾಗ. ಇನ್ನು ಅಮೆರಿಕ ಸೇನಾ ನೆಲೆಗಳನ್ನು ಪ್ರಮುಖವಾಗಿ ಉಳಿಸಿರುವಂಥದ್ದು ಇರಾನ್. ಆದರೆ ಅಮೆರಿಕ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಬಹಿರಂಗಪಡಿಸಿಲ್ಲ, ಅಂದರೆ ಇರಾನ್ನಿಂದ ನಮಗೆ ಇಷ್ಟು ಲಾಸ್ ಆಗಿದೆ ಅಥವಾ ಏನೆಲ್ಲ ಎಫೆಕ್ಟ್ ಆಗಿದೆ ಇದುವರೆಗೂ ಕೂಡ ಅಮೆರಿಕ ಹೇಳ್ತಾನೆ ಇಲ್ಲ. ಬಟ್ ಇರಾನ್ ಹೇಳ್ತಾ ಇರುವಂಥದ್ದು ಎಷ್ಟು ಜೆಟ್ಗಳನ್ನು, ಎಷ್ಟು ಯುದ್ಧ ವಿಮಾನಗಳನ್ನು ಹೊಡೆದಾಕಿದ್ದೀವಿ ಅಂತ ಅವರು ದಾಖಲೆ ಸಮೇತ ಹೇಳ್ತಿದ್ದಾರೆ. ಬಟ್ ಇದಕ್ಕೆ ಅಮೆರಿಕ ಒಪ್ಪಕ್ಕೆ ರೆಡಿ ಇಲ್ಲ. ಸೊ ಪ್ರಮುಖವಾಗಿ ನಿಜ ಕೂಡ, ಯಾಕಂದರೆ ಈ ಭೀಕರ ಯುದ್ಧದಲ್ಲಿ ನಷ್ಟ ಏನು ಆಗಿಲ್ಲ ಅಂತ ಏನೆಲ್ಲ ಅಮೆರಿಕಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಇರಾನ್ ಕ್ಷಿಪಣಿ ಮಳೆಗೆ ಅಮೆರಿಕದ 7 ದೇಶಗಳಲ್ಲಿನ ಒಂದು ಸೇನಾ ನೆಲೆ ಇದೆಯಲ್ಲ ಅದನ್ನು ಟಾರ್ಗೆಟ್ ಮಾಡಿರೋದು, ಮಿಲಿಟರಿ ನೆಲೆಗಳು ಎಲ್ಲವೂ ಕೂಡ ಜಖಮಾಗಿವೆ 7 ದೇಶದ್ದು. ಅಮೆರಿಕದ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿರುವಂಥ ಇರಾನ್ನ ದಶಕಗಳಷ್ಟು ಹಳೆಯ F-5 ಇದೆಯಲ್ಲ ಇದು ಸ್ಟ್ರಾಂಗ್ ಅವರದು. ಧ್ವಂಸಗೊಂಡಿರುವಂಥ ಹ್ಯಾಂಗರ್ಗಳು ಮತ್ತು ರೆಡಾರ್ಗಳ ರಿಪೇರಿಗೆ ಸಹಜವಾಗಿ $1 ಬಿಲಿಯನ್ ಬೇಕಾಗತ್ತೆ. ನೋಡಿ, ಒಂದು ಡ್ರೋನನ್ನು ಬಳಸಿ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಿದ್ರು ಅಂತೇಳಿ. ಒಂದು ಡ್ರೋನ್ ಏನು ಹಬ್ಬ ಅಂದರೆ ಒಂದು 2 ಲಕ್ಷ 3 ಲಕ್ಷ ಖರ್ಚಾಗುತ್ತೆ. ಆದರೆ ಅವ್ರದ್ದು ಯುದ್ಧ ವಿಮಾನಗಳನ್ನು ಹೊಡೆದಾಗ್ತಾ ಇರೋದು, ಅಂದರೆ ಒಂದು ವಿಮಾನ ಏನಾದರೂ ಕೆಟ್ಟು ಹೋಯಿತು ಅಂತ ಹೇಳಿದ್ರೆ 100 ಕೋಟಿ 1000 ಕೋಟಿ ಬೇಕಾಗತ್ತೆ. ಸೊ ಹಂಗಾಗಿ 7 ದೇಶಗಳಲ್ಲಿ ಮಿಲಿಟರಿ ನೆಲೆಗಳು ಇದಾವಲ್ಲ ಅದನ್ನೆಲ್ಲವನ್ನ ಜಕ್ಕ ಮಾಡ್ತಾರೆ, ಅಂದರೆ ಆರ್ಥಿಕವಾಗಿ ಕುಗ್ಗಿಸ್ಬೇಕು ಅನ್ನೋದು. ಈಗಾಗಲೇ ಆರ್ಥಿಕವಾಗಿ ಕುಗ್ಗು ಹೋಗಿದೆ ಅಮೆರಿಕ. ಸೊ ಹಂಗಾಗಿ ಇರಾನ್ ನಡೆಸಿರುವಂಥ ಭೀಕರ ಕ್ಷಿಪಣಿ ಮಳೆಗೆ ಅಮೆರಿಕದ 7 ದೇಶಗಳಲ್ಲಿರುವಂಥ ಮಿಲಿಟರಿ ನೆಲೆಗಳು ಅಕ್ಷರಶಃ ಜಖಂಗೊಂಡಿವೆ. ಇರಾನ್ನ ದಶಕಗಳಷ್ಟು ಹಳೆಯದಾಗಿರುವಂಥ F-5 ವಿಮಾನಗಳು ಅಮೆರಿಕದ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯನ್ನೇ ಭೇದಿಸಿರುವಂಥದ್ದು. ಸೊ ಈ ರೀತಿಯಾಗಿ ಅವರದು ಇದು ಇರಾನ್ದು F-5 ಅನ್ನೋದು. ಸೊ ಈ ದಾಳಿಯಿಂದಾಗಿ ಅಮೆರಿಕದ ಮಿಲಿಟರಿ ಹ್ಯಾಂಗರ್ಗಳು ಮತ್ತು ರೆಡಾರ್ಗಳು ಧ್ವಂಸ ಆಗಿವೆ. ಸೊ ಇವುಗಳ ರಿಪೇರಿಗಾಗಿ $1 ಬಿಲಿಯನ್ ವೆಚ್ಚದ ಅಗತ್ಯ ಇದೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಇದು ಈ ರೀತಿಯಾಗಿ ಆರ್ಥಿಕವಾಗಿ ಎಫೆಕ್ಟ್ ಕೊಡ್ತಾ ಇರೋದು. ಇನ್ನು ಅಮೆರಿಕದ ಅಕ್ಕಪಕ್ಕ, ಅಂದರೆ ಇರಾನ್ನ ಅಕ್ಕಪಕ್ಕ ದೇಶದಲ್ಲಿರುವಂಥ ಅಮೆರಿಕದ ನೆಲೆಗಳು, ಸೇನಾ ನೆಲೆಗಳು ಏನಿದಾವಲ್ಲ ಅದನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ರಿಪೇರಿಗೆ ಯಾವ ರೀತಿಯಾಗಿ ಆರ್ಥಿಕವಾಗಿ ಎಫೆಕ್ಟ್ ಆಗ್ತಾ ಇದೆ. ಸೊ ಯಾಕೆ ಸೋತು ಸುಣ್ಣ ಆಗ್ತಾ ಇದೆ ಅಮೆರಿಕ ಅಂತೇಳಿ ಅಮೆರಿಕ ಹೇಳಿಕೊಳ್ತಾ ಇಲ್ಲ, ಬಟ್ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇವಲ $2 ಲಕ್ಷ ಡ್ರೋನನ್ನು ಬಳಸಿ ನೀವು 106 ಕೋಟಿ ಇರುವಂಥ ಫೈಟರ್ ಜೆಟ್ಗಳನ್ನ ಹೊಡೆದಾಗ್ತೀರಿ ಅಂದಾಗ ಸಹಜವಾಗಿ ಆರ್ಥಿಕವಾಗಿ ಎಫೆಕ್ಟ್ ಆಗ್ತಾ ಇದೆ. ಸ್ವತಃ ಅಮೆರಿಕದಲ್ಲಿ ಈಗ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಸೊ ಹಂಗಾಗಿ ಇದೆಲ್ಲ ನೋಡಿದ್ರೆ ಇದು ಅಮೆರಿಕಕ್ಕೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಇರಾನ್ ನಡೆಸಿರುವಂಥ ಈ ಭೀಕರ ಕ್ಷಿಪಣಿ ಮಳೆಗೆ ಅಮೆರಿಕದ ಪ್ರಮುಖ 7 ನೆಲೆಗಳೇನಿದಾವಲ್ಲ ಅದು ಒಂದು ಕಡೆ. ಆದರೆ ಈಗ ಆರ್ಥಿಕ ಹೊರೆ ಅಂತ ಬಂದಾಗ ಧ್ವಂಸಗೊಂಡಿರೋ ನೆಲೆಗಳನ್ನು ಮರು ನಿರ್ಮಾಣ ಮಾಡೋದಕ್ಕೆ $1 ಬಿಲಿಯನ್ ಖರ್ಚಾಗತ್ತೆ. ಅಮೆರಿಕ ಪ್ರತಿ ವಾರ ಯುದ್ಧಕ್ಕಾಗಿ 1000 ಕೋಟಿಯನ್ನು ಖರ್ಚು ಮಾಡಬೇಕಾಗತ್ತೆ. ಹಾನಿಯ ಬಗ್ಗೆ ಮಾಹಿತಿಯನ್ನು ಪೆಂಟಗನ್ ವರದಿ ಕೊಡ್ತಾ ಇಲ್ಲ. ಸೊ ಈಗ ಆ ಪೆಂಟಗನ್ ವಿರುದ್ಧ ರಿಪಬ್ಲಿಕನ್ ಪಕ್ಷ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇರಾನ್ನ ಇಷ್ಟು ಸಮೀಪ ನೆಲೆಗಳು ಇರ್ತಾವಲ್ಲ ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂಥ ಪ್ರಶ್ನೆಗೆ, ಯಾಕಂದರೆ ಇರಾನ್ ಬಿಡ್ತಾನೆ ಇಲ್ಲ, ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಅಮೆರಿಕದ ಸೇನಾ ನೆಲೆಗಳನ್ನು ಹೊಡೆದಾಕಿರುವಂಥದ್ದು. ಸೊ ಧ್ವಂಸಗೊಂಡಿರುವಂಥ ಸೇನಾ ನೆಲೆಗಳನ್ನು ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ 1000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಎಲ್ಲಿಂದ ತರಬೇಕು? ಅದೆಲ್ಲ ಜನರ ಮೇಲೇ ತೆರಿಗೆ ಹಾಕೋದು. ಸೊ ಈ ರೀತಿಯಾಗಿ ಸಮಸ್ಯೆ ಇದೆ.
ನೋಡಿ, ಈಗ ಸಹಜವಾಗಿ ಇರಾನ್ ಮತ್ತೆ ಅಮೆರಿಕ ಒಂದು ಭಾಗ ಆದರೆ ಈಗ ಇಸ್ರೇಲ್ ಮತ್ತೆ ಹೆಜ್ಬುಲ್ಲಾ ಇದೆಯಲ್ಲ, ಇವ್ರದ್ದು ಕತೆ ಮತ್ತೊಂದು. ಅಂದರೆ ಈಗಾಗಲೇ ಶಾಂತಿಯ ಮಾತುಕತೆ ಆಗಬೇಕು, ಸಮಯ ಇದೆ. 3 ವಾರಗಳ ಕಾಲ ಸಮಯ ಕೊಟ್ಟಿದ್ರು ಕೂಡ ಈ ಹೆಜ್ಬುಲ್ಲಾ ಮತ್ತೆ ಇಸ್ರೇಲ್ ನಡುವೆ ಕಂಟಿನ್ಯೂ ಆಗಿ ಮತ್ತೆ ಯುದ್ಧ ನಡೀತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಇಲ್ಲೂ ಕೂಡ ಶಾಂತಿ ಮಾತುಕತೆ ಆಗುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಸೊ ಅಲ್ಲಿ ಏನೇನಾಗ್ತಾ ಇದೆ, ಮತ್ತೆ ಯುದ್ಧದ ಕಾರ್ಮೋಡ ಯಾಕೆ ಪದೇ ಪದೇ ಯುದ್ಧ ಆಗ್ತಾ ಇದೆ? ಶಾಂತಿ ಮಾತುಕತೆಗಾಗಿ ಈಗಾಗಲೇ ಟ್ರಂಪ್ ಅವರು ಕೂಡ ಹೇಳಿಕೊಂಡಿದ್ದ, ನನ್ನ ನೇತೃತ್ವದಲ್ಲಿ ಶಾಂತಿ ಮಾತುಕತೆ ಆಗ್ತಾ ಇದೆ ಅಂತ ಹೇಳಿ. 33 ವರ್ಷ ಆದ ಬಳಿಕ ಅಂತಿಮವಾಗಿ ಹೆಜ್ಬುಲ್ಲಾ ಮತ್ತೆ ಇಸ್ರೇಲ್ ನಡುವೆ ಒಂದು ಶಾಂತಿಯ ಮಾತುಕತೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇತ್ತು. ಯಾವಾಗ ಶಾಂತಿಯ ಮಾತುಕತೆಗೆ ಒಪ್ಪಂದಕ್ಕೆ 2 ದೇಶಗಳು ಒಪ್ಕೊಂಡಾಗ, ಬಟ್ ಇದ್ದಕ್ಕಿದ್ದಾಗೆ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ. ಕದನ ವಿರಾಮದ ನಡುವೆಯೂ ಕೂಡ ಹೆಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೆಂಗಣಿಗೆ ಸಹಜವಾಗಿ ಗುರಿಯಾಗಿದೆ. ನಾವು ಸುಮ್ಮನಿರಲು ಸಾಧ್ಯವಿಲ್ಲ, ಹೆಜ್ಬುಲ್ಲಾ ಸಂಘಟನೆಯು ಶಾಂತಿ ಒಪ್ಪಂದವನ್ನ ಮುರಿತಾ ಇದೆ ಅಂತೇಳಿ ಕಿಡಿಕಾರಿರುವಂತಹ ಇಸ್ರೇಲ್ ಈಗ ಪ್ರತಿಯಾಗಿ ಲೆಬನಾನ್ ಮೇಲಿನ ವೈಮಾನಿಕ ದಾಳಿಯನ್ನ ತೀವ್ರಗೊಳಿಸಿದೆ. ಹೆಜ್ಬುಲ್ಲಾದ ಅಡಗುತಾಣಗಳ ಮೇಲೆ ಇಸ್ರೇಲ್ ಸತತವಾಗಿ ಬಾಂಬ್ಗಳ ಸುರಿಮಳೆಯನ್ನು ಸುರಿತಾ ಇರುವಂಥದ್ದು. ಉಭಯ ದೇಶಗಳ ನಡುವಿನ ಶಾಂತಿ ಒಪ್ಪಂದ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಇನ್ನೇನಿರುತ್ತೆ? ಯಾಕೆ ಹಿಂಗಾಗಿದೆ? ಈಗ ಶಾಂತಿ ಮಾತುಕತೆ ಅಂತ ಬಂದಾಗ, ಅಥವಾ ಒಬ್ಬ ವ್ಯಕ್ತಿ 3ನೇ ವ್ಯಕ್ತಿ ಮಧ್ಯ ಪ್ರವೇಶ ಮಾಡಿ ನಿಲ್ಲಿಸಿ ಅಂತ ಹೇಳಿದಾಗ ಅದನ್ನ ಪಾಲಿಸಬೇಕು, ಅದು ಅವರ ಜವಾಬ್ದಾರಿ ಕೂಡ ಆಗುತ್ತೆ. ಶಾಂತಿ ಮಾತುಕತೆ ಆಗ್ತಾ ಇದೆ, ಏನು ಆಗಬಾರ್ದು ಅಂತ ಶಾಂತಿ ಮಾತುಕತೆ ಒಂದು ಕಡೆ ಹೇಳೋದು, ಮತ್ತೊಂದು ಕಡೆ ಈ ರೀತಿ ಅಟ್ಯಾಕ್ ಆದಾಗ ಆ ಯುದ್ಧ ನಿಲ್ಲೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಇದು ಕೂಡ ಯುದ್ಧ ನಿಲ್ಲುವಂಥ ಯಾವುದೇ ಬೆಳವಣಿಗೆ ಅಂತಿಲ್ಲ. ಸೊ ಈ ಎಲ್ಲ ಬೆಳವಣಿಗೆನ ನೋಡ್ತಾ ಇದ್ರೆ 3 ವಾರಗಳ ಕಾಲ ಏನು ವಿಸ್ತರಣೆ ಆಗಿತ್ತಲ್ಲ ಕದನ ವಿರಾಮಕ್ಕೆ, ಈಗ ಸಹಜವಾಗಿ ಯುದ್ಧದ ಭೀತಿ ಅಂತೂ ಹೆಚ್ಚಾಗ್ತಾ ಇದೆ 2 ದೇಶಗಳ ಮಧ್ಯೆ. ಇನ್ನು ಪ್ರಮುಖವಾಗಿ ಇರಾನಿಂದ 3 ಹಂತದ ಒಂದು ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಅಂದರೆ ಈ ಯುದ್ಧ ಇಲ್ಲಿಗೆ ಕೊನೆ ಆಗಬೇಕು ಅಂತ ಹೇಳಿದ್ರೆ ಪ್ರಮುಖ 3 ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಇರಾನ್. ಅದರಲ್ಲಿ ಮೊದಲ ಬೇಡಿಕೆ ಇಂಪಾರ್ಟೆಂಟ್, ಇದು ಮೊದಲ ಷರತ್ತು ಅಂತ ಹೇಳಿದ್ರೆ ಅಮೆರಿಕ ಆ ದಿಗ್ಬಂಧನ ಏನಿದೆ ಅಲ್ಲ, ಅಂದರೆ ಆ ಒಂದು ಜಲಸಂಧಿಯ ದಿಗ್ಬಂಧನ ಹಾಕಿರೋದನ್ನು ಮೊದಲು ಅದನ್ನು ತೆರವುಗೊಳಿಸಬೇಕು ಅನ್ನೋದು ಮೊದಲ ಷರತ್ತು. ಈಗಾಗಲೇ ಆ ಜಲಸಂಧಿಯ ಸುತ್ತಲೂ ಕೂಡ, ಅಂದರೆ ಹಾರ್ಮುಜ್ ಜಲಸಂಧಿಯ ಸುತ್ತಲೂ ಕೂಡ ದಿಗ್ಬಂಧನ ಇದೆ, ಅಮೆರಿಕದ ಕೈಯಲ್ಲಿದೆ ಅದೆಲ್ಲವೂ ಈಗ. ಸೊ ಅದು ತೆರವು ಆಗಬೇಕು. ಇನ್ನು 2ನೇ ಷರತ್ತು, ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಕೊಡಬೇಕು. ಈಗ ಏನೇ ಇದ್ರೂ ಅಮೆರಿಕನ ಟಾರ್ಗೆಟ್ ಮಾಡ್ತಾ ಇದೆ ಅಲ್ಲಿ, ಇರಾನ್ ಏನು ನಡೀತಾ ಇಲ್ಲ ಅಲ್ಲಿ, ಯಾಕೆಂದ್ರೆ ದಿಗ್ಬಂಧನ ಆಗಿದೆ. ಸೊ ಎಲ್ಲವೂ ಅಮೆರಿಕ ನೋಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ 2 ಷರತ್ತು. ಇನ್ನು 3ನೇದು, ಈ ಮೊದಲ 2 ಷರತ್ತು ಏನಿದಾವಲ್ಲ, 1ನೇದು ಮತ್ತು 2ನೇದು. ಸೊ ಮೊದಲ 2 ಹಂತಗಳು ಯಶಸ್ವಿ ಆದರೆ ಮಾತ್ರ ಪರಮಾಣು ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು. ಸೊ ಅಂತಾರಾಷ್ಟ್ರೀಯ ಈ ಒಂದು ಬಿಕ್ಕಟ್ಟಿನ ನಡುವೆ ಈಗ ಇರಾನ್ ಈಗ 3 ಹಂತದ ಪ್ರಮುಖ ಮಾಸ್ಟರ್ ಪ್ಲಾನ್ ಮಾಡಿದೆ. ಅಂದರೆ ಈ 3 ಷರತ್ತುಗಳನ್ನು ಇಟ್ಟಿದೆ. ಇರಾನ್ ವಿಧಿಸಿರುವಂಥ ಮೊದಲ ಷರತ್ತಿನ ಪ್ರಕಾರ ಅಮೆರಿಕ ಕೂಡಲೇ ಅಲ್ಲಿ ಇಟ್ಟಿರುವಂಥ ಬಂದರುಗಳ ಮೇಲೆ ಇರುವಂಥ ದಿಗ್ಬಂಧನಗಳನ್ನು ತೆರವುಗೊಳಿಸಬೇಕು ಅನ್ನೋದು. 2ನೇ ಹಂತವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳಿಗೆ ಮುಕ್ತ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಪೂರ್ಣ ಅವಕಾಶವನ್ನು ಕೊಡಬೇಕು ಅಂತೇಳಿ ಈಗ ಇರಾನ್ ಪಟ್ಟು ಹಿಡಿತಾ ಇದೆ. ಒಂದು ವೇಳೆ 2ಕ್ಕೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ ಆದಲ್ಲಿ ಪರಮಾಣು ವಿಚಾರ ಏನಿಲ್ಲ ಅದಕ್ಕೆ ನಾವು ಬರಬಹುದು ಅಂಥೇಳಿ ನೆಟ್ಟಿಗೆ ಬಂದಿದ್ದಾರೆ. ಬಹುಶಃ ಇದಕ್ಕೆ ಅವಕಾಶ ಇದೆಯಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಈಗ ನೋಡಿ, ಪ್ರಮುಖವಾಗಿ ಇಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏನೆಲ್ಲ ಬೆಳವಣಿಗೆ ಆಯಿತು, ಆರ್ಥಿಕವಾಗಿ ಏನೆಲ್ಲ ಎಫೆಕ್ಟ್ ಆಯಿತು ಅನ್ನೋದು ನೋಡಿ. ಪ್ರಮುಖ 2ನೇ ಸುದ್ದಿ ಅಮೆರಿಕದೇ. ಅಂದರೆ ಡೊನಾಲ್ಡ್ ಟ್ರಂಪ್ ಮೇಲೆ ಪದೇ ಪದೇ ಭೀಕರ ದಾಳಿ ಆಗ್ತಾ ಇರುವಂಥದ್ದು, ಅಂದರೆ ಹತ್ಯೆ ಮಾಡುವಂಥ ಸ್ಕೆಚ್ ಆಗ್ತಾ ಇದೆ ಅಂತೇಳಿ. ಅಂದರೆ ಇದು 2ನೇದು ದಾಳಿ ಆಗಿರೋದು. ಕಳೆದ ಬಾರಿ 24ರಲ್ಲಿ ಕೂಡ ದಾಳಿ ಆಗತ್ತೆ. ಈಗ ಇದ್ದಕ್ಕಿದ್ದಾಗೆ ಮೊನ್ನೆ, ಅಂದರೆ 2 ದಿನದ ಹಿಂದೆನೇ ಅಮೆರಿಕ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಆಗತ್ತೆ ಅನ್ನೋದು. ಅಂದರೆ ಈ ಅಮೆರಿಕ ಅನ್ನುವಂಥ ದೇಶ ಕೇವಲ ಬಲಿಷ್ಠ ರಾಷ್ಟ್ರ ಅಷ್ಟೇ ಅಲ್ಲ, ಈ ರೀತಿಯ ಹತ್ಯೆಗಳಿಂದಲೂ ಕೂಡ ಸುದ್ದಿ ಆಗ್ತಾ ಇರುವ, ಅಂದರೆ ರಕ್ತಪಾತ ಸ್ಟೋರಿಗಳು ಕೂಡ ಇದ್ದಾವೆ. ಅಮೆರಿಕ ಅನ್ನುವಂಥದ್ದು ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಈ ರೀತಿಯ ರಕ್ತ ಸಿಕ್ತದಿಂದಲೂ ಕೂಡ ಸ್ಟೋರಿಗಳು ಇದ್ದಾವೆ ಅಂಥೇಳಿ. ಅಂದರೆ ಅಧಿಕಾರದಲ್ಲಿರುವಂಥ ಅಧ್ಯಕ್ಷರು ಕೂಡ ಸಾವನ್ನಪ್ಪಿದ್ದಾರೆ. ಅಂದರೆ ಅವರ ಸಿದ್ಧಾಂತಗಳಿಂದಾಗಿ ಅಮೆರಿಕ ಅಧ್ಯಕ್ಷರನ್ನ ಹತ್ಯೆ ಮಾಡಿರುವಂಥ ಘಟನೆಗಳು ಕೂಡ ಎಷ್ಟು ಇದ್ದಾವೆ. ಸೊ ಹಂಗಾಗಿ ಈ ರಕ್ತಪಾತದ ಹಿಂದಿನ ಕಥೆಗಳನ್ನು ನೋಡ್ತಾ ಹೋಗಬೇಕಾಗತ್ತೆ. ಯಾಕೆ ಈ ರೀತಿಯಾಗಿ ಅಮೆರಿಕದಲ್ಲಿ ಒಂದು ಬಲಿಷ್ಠ ರಾಷ್ಟ್ರ ಅಂತ ಹೇಳ್ತೀವಿ ನೋಡಿ. ಪ್ರಮುಖವಾಗಿ ಅಮೆರಿಕ ಅಧ್ಯಕ್ಷರ ಹತ್ಯೆಕಾಂಡದ ಕರಾಳ ಇತಿಹಾಸವನ್ನು ನೋಡ್ತಾ ಹೋದರೆ, ವಿಶ್ವದ ಬಲಿಷ್ಠ ಪ್ರಜಾಪ್ರಭುತ್ವದ ರಾಷ್ಟ್ರದ ಬೆನ್ನಿಗೆ
ಸಹಜವಾಗಿ ಹತ್ಯೆಗಳ ಕಪ್ಪು ಚುಕ್ಕೆ ಇದೆ. ಅಧಿಕಾರದಲ್ಲಿದ್ದಾಗಲೇ ಪ್ರಾಣವನ್ನ ಕಳೆದುಕೊಂಡಿರುವಂತಂದ್ರೆ ಹತ್ಯೆ ಮಾಡಲಾಗಿದೆ. ಇದುವರೆಗೆ ಅಧಿಕಾರದಲ್ಲಿ ಇದ್ದಾಗಲೇ ಹತ್ಯೆಗೀಡಾದವರು ಒಟ್ಟು 4 ಅಧ್ಯಕ್ಷರು. ಅದನ್ನು ಕೂಡ ವಿಟಾಗಿ ನೋಡ್ತಾ ಹೋಗೋಣ, ಯಾರ್ಯಾರಿದೆ ಅಂತ ಹೇಳಿ ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಿದ್ಧಾಂತಗಳ ಸಂಘರ್ಷಕ್ಕೆ ಅಮೆರಿಕದ ಪವರ್ಫುಲ್ ನಾಯಕರು ಬಲಿಯಾಗಿದ್ದಾರೆ. ಪ್ರತಿ ಹತ್ಯೆಯೂ ಕೂಡ ಅಮೆರಿಕದ ರಾಜಕೀಯ ಕಾನೂನು ವ್ಯವಸ್ಥೆಯನ್ನೇ ಬದಲಿಸಿದೆ. ಇದು ಇಂಪಾರ್ಟೆಂಟ್. ಸೊ ಲಿಂಕನ್ನಿಂದ ಕೆನಡಿಯವರೆಗೆ ಅಮೆರಿಕ ಕಂಡಿರುವಂಥ ಭೀಕರ ರಕ್ತಪಾತ ಕಥೆಗಳನ್ನು ಕೂಡ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಯಾಕೆ ಹಿಂಗಾಗತ್ತೆ ಅಂದರೆ ಕೆಲವೊಂದು ಅಧ್ಯಕ್ಷರ ಸಿದ್ಧಾಂತಗಳು ಕೆಲವರಿಗೆ ಇಷ್ಟ ಇರೋದಿಲ್ಲ, ಸಿದ್ಧಾಂತಗಳ ವಿರುದ್ಧವಾಗಿ ಹತ್ಯೆ ಆಗಿದೆ. ವಿಶ್ವದ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನುವಂಥ ಹೆಗ್ಗಳಿಕೆ ಹೊಂದಿರುವಂಥ ಅಮೆರಿಕದ ಇತಿಹಾಸದ ಬೆನ್ನಿಗೆ ಅಧ್ಯಕ್ಷರ ಹತ್ಯೆಗಳ ಒಂದು ಕಪ್ಪು ಚುಕ್ಕೆ ಇದೆ. ನೋಡಿ, ಪ್ರಮುಖವಾಗಿ ಹತ್ಯೆಗೀಡಾಗಿರುವಂಥ ಅಮೆರಿಕದ ಅಧ್ಯಕ್ಷರನ್ನು ಕೂಡ ನೋಡ್ತಾ ಹೋಗೋಣ. ಮೊದಲೇದು ಅಬ್ರಹಾಂ ಲಿಂಕನ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಬ್ರಹಾಂ ಲಿಂಕನ್ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಹುಟ್ಟಿ ರಾಜಕೀಯಕ್ಕೆ ರಂಗ ಪ್ರವೇಶ ಮಾಡಿದವರು. ಆರಂಭದಲ್ಲಿ ಇವರು ವಕೀಲರಾಗಿ ತದನಂತರ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಇವರು ಈ ಗುಲಾಮಗಿರಿ ಏನಿದೆಯಲ್ಲ ಅದನ್ನು ವಿರೋಧಿಸ್ತಾ ಬಂದಿರೋದು, ಅದನ್ನು ನಿರ್ಮೂಲನೆ ಕೂಡ ಮಾಡಿದ್ರು ಅವರು, ಗುಲಾಮಗಿರಿ ಅನ್ನುವಂಥ ಪದ್ಧತಿಯನ್ನು. ಆದರೆ ಇದೇ ಮುಳುವಾಗತ್ತೆ ಅಬ್ರಹಾಂ ಲಿಂಕನ್ ಅವರಿಗೆ. ಗುಲಾಮಗಿರಿಯ ಪದ್ಧತಿಯನ್ನು ಕೊನೆಗೊಳಿಸುವಲ್ಲಿ ಇವರ ಪಾತ್ರ ಪ್ರಮುಖ ಆಗಿರುತ್ತೆ. ಆರಂಭದಲ್ಲಿ ವಕೀಲರಿರ್ತಾರೆ, ತದನಂತರ ರಾಜಕೀಯವಾಗಿ ಬರ್ತಾರೆ. ಏಪ್ರಿಲ್ 15, 1865ರಲ್ಲಿ ಹತ್ಯೆ ಆಗತ್ತೆ. ಜಾನ್ ವಿಲ್ಸ್ ಬೂತ್ ಅಂತೇಳಿ ಆತನಿಂದ ಹತ್ಯೆ ಆಗಿರುವಂಥದ್ದು. ಅಂದರೆ ಇಲ್ಲಿ ಮುಳುವಾಗಿರೋದು ಸಿದ್ಧಾಂತಗಳ ಸಂಘರ್ಷಕ್ಕೆ ಇವರು ಬಲಿಯಾಗ್ತಾರೆ. ಸಿದ್ಧಾಂತಗಳ ಸಂಘರ್ಷಕ್ಕೆ ಹತ್ಯೆ ಆಗಿರೋದು ಅಬ್ರಹಾಂ ಲಿಂಕನ್. ಏಪ್ರಿಲ್ 14, 1865 ವಾಷಿಂಗ್ಟನ್ನ DC ಫೋರ್ಡ್ ಥಿಯೇಟರ್ ಮುಂಭಾಗದಲ್ಲಿ ಈ ರೀತಿಯಾಗಿ ಹತ್ಯೆಯನ್ನು ಮಾಡಲಾಗುತ್ತೆ. ಇನ್ನು ಇದಾದ ನಂತರ ಎರಡನೇ ಅಧ್ಯಕ್ಷರು, ಹತ್ಯೆಗೀಡಾಗಿರುವಂಥ ಅಮೆರಿಕದ ಎರಡನೇ ಅಧ್ಯಕ್ಷರು ಜೇಮ್ಸ್ ಎ ಗಾರ್ಫೀಲ್ಡ್ ಅಂತೇಳಿ 1881 ಜುಲೈ 2ರಂದು ರೈಲ್ವೆ ನಿಲ್ದಾಣದಲ್ಲಿ ಗುಂಡಿನ ದಾಳಿ ಆಗತ್ತೆ ಇವರ ಮೇಲೆ. ಅಮೆರಿಕದ ಇತಿಹಾಸದಲ್ಲಿ ಜೇಮ್ಸ್ ಎ ಗಾರ್ಫೀಲ್ಡ್ ಅವರ ಹತ್ಯೆ ಅತ್ಯಂತ ದುರಂತಮಯ ಘಟನೆ ಅದು. 1881 ಜುಲೈ 2ರಂದು ರೈಲ್ವೆ ನಿಲ್ದಾಣದಲ್ಲಿ ಇದ್ದಾಗ ಹಂತಕ ಚಾರ್ಲ್ಸ್ ಜೆ ಗಿಟೋ ಅನ್ನುವಂಥ ವ್ಯಕ್ತಿ ಅಧ್ಯಕ್ಷರ ಮೇಲೆ ಗುಂಡಿನ ದಾಳಿ ಮಾಡ್ತಾನೆ. ಅದಿದು ಯಾಕೆ ಅಂದರೆ ತನಗೆ ಸರ್ಕಾರಿ ಹುದ್ದೆ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ. ನೋಡಿ, ನನಗೆ ಸರ್ಕಾರಿ ಹುದ್ದೆ ಸಿಗಲಿಲ್ಲ ಅನ್ನುವಂಥ ಹತಾಶೆಯಿಂದ ಈ ಗಿಟೋ ಈ ಕೃತ್ಯವನ್ನು ಮಾಡಿರ್ತಾನೆ. ಆಗ ಗಾರ್ಫೀಲ್ಡ್ ಅಧಿಕಾರವನ್ನು ವಹಿಸಿಕೊಂಡು ಕೇವಲ 4 ತಿಂಗಳಾಗಿರುತ್ತೆ. 4 ತಿಂಗಳಲ್ಲೇ ಹತ್ಯೆ ಆಗಿರುವಂಥ ಘಟನೆ ಇದು. ಇನ್ನು ಮೂರನೇ ಅಧ್ಯಕ್ಷ, ಹತ್ಯೆಗೀಡಾಗಿರುವಂಥ ಅಮೆರಿಕದ ಮೂರನೇ ಅಧ್ಯಕ್ಷರು ವಿಲಿಯಂ ಮೆಕಿನ್ಲಿ. ನೋಡಿ, ಸೆಪ್ಟೆಂಬರ್ 6, 1901 ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ನ್ಯೂಯಾರ್ಕ್ನ ಬಫಲೋ ಪ್ರದರ್ಶನದ ಸಂದರ್ಭದಲ್ಲಿ ಹತ್ಯೆ ಮಾಡಲಾಗತ್ತೆ. ಜನರೊಂದಿಗೆ ಮಾಡುವಂಥ ಸಂದರ್ಭದಲ್ಲಿ ಲಿಯಾನ್ ಝೋಲೆಸ್ ಅಂತೇಳಿ ಈತ ಗುಂಡಿಕ್ಕಿ ಸಾಯಿಸ್ತಾನೆ. ರಾಜಕೀಯವಾದಿ ಚಿಂತನೆಯಿಂದ ಪ್ರೇರಿತನಾಗಿ ಕ್ರಾಂತಿಗೆ ಮುಂದಾಗಿದ್ರು ಈ ಹಂತಕ. ಮೆಕಿಗ್ಲಿ ಸಾವಿನ ಬಳಿಕ ಅಧ್ಯಕ್ಷರ ರಕ್ಷಣೆಗೆ ಸೀಕ್ರೆಟ್ ಸರ್ವಿಸ್ ಕೂಡ ಅಲ್ಲಿ ಕಡ್ಡಾಯ ಮಾಡಲಾಗತ್ತೆ. ಈ ರೀತಿಯಾಗಿ 1901 ಸೆಪ್ಟೆಂಬರ್ 6ರಂದು ನ್ಯೂಯಾರ್ಕ್ನ ಬಫೆಲೋ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದ ಅಧ್ಯಕ್ಷರಾಗಿರುವಂಥ ವಿಲಿಯಂ ಜನರೊಂದಿಗೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಲಿಯಾನ್ ಝೋಲೆಸೋ ಎನ್ನುವಂಥ ವ್ಯಕ್ತಿ ಗುಂಡಿನ ದಾಳಿಯನ್ನು ನಡೆಸಿರ್ತಾನೆ. ಇದು ಒಂದು ಕೂಡ ಹತ್ಯೆ. ಅಂದರೆ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ಈ ರೀತಿಯಾಗಿ ಒಬ್ಬ ಅಮೆರಿಕದ ಅಧ್ಯಕ್ಷ ಅಂದರೆ ಇಲ್ಲಿ ಸಹಜವಾಗಿ ಭದ್ರತೆ ವಿಚಾರ ಅಂತೂ ಬಂದೇ ಬರುತ್ತೆ. 4 ಜನ ಈ ರೀತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಹತ್ಯೆಗೀಡಾಗಿರುವಂಥ ಪ್ರಕರಣಗಳು ಇವು. ಇನ್ನು ಜಾನ್ ಎಫ್ ಕೆನಡಿ ಕೂಡ ಹತ್ಯೆಗೀಡಾಗಿರುವಂಥ ಅಮೆರಿಕದ ಅಧ್ಯಕ್ಷರು. ಅಮೆರಿಕದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ನಡುಗಿಸಿರುವಂಥ ಅತ್ಯಂತ ಭಯಾನಕ ಮತ್ತು ರಹಸ್ಯಮಯ ಹತ್ಯೆ ಅಂತ ಹೇಳಿದರೆ ಅದು ಜಾನ್ ಎಫ್ ಕೆನಡಿ ಅವರದ್ದು. ಅಂದರೆ 1963 ನವೆಂಬರ್ 22ರಂದು ಟೆಕ್ಸಾಸ್ನ ಡಲ್ಲಾಸ್ ರಸ್ತೆಯಲ್ಲಿ ತೆರೆದ ಕಾರಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ನೈಪರ್ ದಾಳಿಗೆ ಬಲಿಯಾಗಿರುವಂಥದ್ದು ಕೆನಡಿ ಅವರು ಸ್ಥಳದಲ್ಲೇ ಪ್ರಾಣವನ್ನು ಕಳೆದುಕೊಳ್ತಾರೆ. ಅಂದರೆ ಹಂತಕ ಲೀ ಹಾರ್ವೆ ಒಸ್ವಾಲ್ಡ್ ನಡೆಸಿರುವಂಥ ಈ ಕೃತ್ಯದ ಹಿಂದೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಕಾರಣ ಸಿಕ್ಕಿಲ್ಲ. ಅಂದರೆ ನಿಗೂಢ ರಹಸ್ಯಗಳು ಹಾಗೆ ಇದ್ದಾವೆ. ಶೀತಲ ಸಮರದ ಆ ಕಾಲಘಟ್ಟದಲ್ಲಿ ಕೆನಡಿ ಅವರು
ತಳೆದಿದ್ದ ಉದಾರವಾದಿ ನಿಲುವುಗಳೇ ಅವರಿಗೆ ಮುಳು ಆಯಿತು ಅನ್ನುವಂಥ ಚರ್ಚೆ ಇಂದಿಗೂ ಕೂಡ ಇದೆ. ಇದುವರೆಗೂ ಕೂಡ ಜಾನ್ ಕೆನೆಡಿ ಹತ್ಯೆಗೆ ಕಾರಣ ಏನು ಅನ್ನೋದು ಕ್ಲಾರಿಟಿ ಸಿಕ್ಕಿಲ್ಲ. ಆಧುನಿಕ ಅಮೆರಿಕದ ಅತ್ಯಂತ ಚರ್ಚಿತ ಹಾಗೂ ರಕ್ತಸಿಕ್ತ ಅಧ್ಯಾಯವಾಗಿ ಈ ಹತ್ಯೆಕಾಂಡ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ ಈ ರೀತಿಯ ಹತ್ಯೆ ಆಗಿರುವಂಥದ್ದು. ಸಾವಿನ ದವಡೆಯಿಂದ ಪಾರಾಗಿರುವಂಥ ನಾಯಕರು ಯಾರು ಅವ್ರನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಈಗ ಅದರ ಲಿಸ್ಟಲ್ಲಿ ಬರೋದು ಈಗ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಇದ್ದಾರೆ. ಜಸ್ಟ್ ಬಚಾವಾಗಿರೋದು, ಗುಂಡಿನ ದಾಳಿಯಿಂದ ಎಸ್ಕೇಪ್ ಆಗಿರೋದು, ಜಸ್ಟ್ ಮಿಸ್ ಆಗಿರುವಂಥದ್ದು ಅಂಥ ನಾಯಕರನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಾವಿನ ದವಡೆಯಿಂದ ಪಾರಾಗಿರುವಂಥ ಅದೃಷ್ಟವಂತರು ನೋಡಿ, ಆಂಡ್ರೋ ಜಾಕ್ಸನ್ ಪಿಸ್ತೂಲ್ ಕೈಕೊಟ್ಟಾಗ ಊರುಗೋಲಿನಿಂದಲೇ ಹಂತಕನನ್ನ ಬಡಿದಿರುವಂಥ ನಾಯಕ 1835ರಲ್ಲಿ. ಆವಾಗ ಕೈಲಿ ಪಿಸ್ತೂಲ್ ಇರುತ್ತೆ, ಆವಾಗ ಕೈ ಕೊಟ್ಟಿರುವಂಥ ಸಂದರ್ಭದಲ್ಲಿ ಆತ ಸಿಕ್ಕಾಕಿ ಬೀಳ್ತಾನೆ. ಇನ್ನು ಥಿಯೋಡರ್ ರೋಸ್ವೆಲ್ಟ್ ಅಂತೇಳಿ 1912ರಲ್ಲಿ ಜೇಬಿನಲ್ಲಿದ್ದ ಭಾಷಣದ ಪ್ರತಿ ಮತ್ತು ಕನ್ನಡಕ ಬಾಕ್ಸ್ನಿಂದ ಈತ ಬದುಕಿರುವಂಥದ್ದು, ಅಂದರೆ ಜೀವ ಬದುಕಿದ ಆ ಸಂದರ್ಭದಲ್ಲಿ. ರೊನಾಲ್ಡ್ ರೇಗನ್ 1981 ಶ್ವಾಸಕೋಶಕ್ಕೆ ಗುಂಡು ತಗುಲಿದ್ರೂ ಕೂಡ ಮರು ಜನ್ಮವನ್ನು ಪಡೆದಿರುವಂಥ ಅಧ್ಯಕ್ಷರು. ಇನ್ನು ಸಹಜವಾಗಿ ಡೊನಾಲ್ಡ್ ಟ್ರಂಪ್ ನಿಮಗೆ ಗೊತ್ತಿದೆ, 2024 ಮತ್ತು 26 ಮೊನ್ನೆ ಆಗಿರುವಂಥ ಘಟನೆ. ಸೊ ಅಮೆರಿಕದ ಇತಿಹಾಸದಲ್ಲಿ ಹತ್ಯೆಗೀಡಾಗಿರುವಂಥ ಅಧ್ಯಕ್ಷರಷ್ಟರಲ್ಲಿ ಅಂದರೆ ಜಸ್ಟ್ ಮಿಸ್, ಸಾವಿನ ದವಡೆಯಿಂದ ಪಾರಾಗಿರೋದು. ಡೊನಾಲ್ಡ್ ಟ್ರಂಪ್ ವಿಚಾರ ಅಂತ ಬಂದಾಗ ಮೊನ್ನೆ ನೋಡಿದ್ರಿ ನೀವು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಹೋಟೆಲ್ಗೆ ನುಗ್ಗಿ ಹತ್ಯೆ ಮಾಡುವಂಥ ಪ್ರಯತ್ನ ಆಗುತ್ತೆ, ಕೊನೆಗೂ ಕೂಡ ಆತ ಸಿಕ್ಕಿ ಬಿದ್ದಿದ್ದಾನೆ. ಅಲ್ಲಿ ಅವರ ದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗೆ ಅಥವಾ ಇರಾನ್ ಕೈವಾಡ ಇದೆಯಾ ಅದು ಬೇರೆ ವಿಚಾರ, ಈಗ ಅದನ್ನು ಹೇಳಕ್ಕೆ ಬರೋದಿಲ್ಲ. ಬಟ್ ಈಗ ಎರಡನೇ ಬಾರಿ 2024 ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಜಸ್ಟ್ ಕಿವಿಗೆ ಬೀಳುತ್ತೆ, ರಕ್ತಸ್ರಾವ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ, ಅಲ್ಲೂ ಕೂಡ ಜಸ್ಟ್ ಬಚಾವಾಗ್ತಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಟ್ರಂಪ್ ವಿಚಾರ ಅಂತ ಬಂದಾಗ ನಿರಂತರವಾಗಿ ಟ್ರಂಪ್ ಮೇಲೆ ಹತ್ಯೆಯ ದಾಳಿ ಆಗ್ತಾನೆ ಇರುತ್ತೆ. ಯಾಕೆ ಹಿಂಗೆ ಆಗ್ತಾ ಇದೆ ಟ್ರಂಪ್ ಮೇಲೆ ದಾಳಿ ಆಗೋದು ಯಾಕೆ, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ 2024 ವಿಚಾರ ಅಂತ ಬಂದಾಗ ಅಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವರ ಮೇಲೆ ಕಳೆದ 2 ವರ್ಷಗಳಿಂದ ಸರಣಿ ಯತ್ನಗಳಂತೂ ನಡೀತಾ ಇದೆ. ಜಾಗತಿಕ ರಾಜಕೀಯದಲ್ಲಿ ಇದು ಸಂಚಲನ ಮೂಡಿಸಿದೆ. ಮೊನ್ನೆ ಅಂದರೆ ಶನಿವಾರ 2ನೇ ಬಾರಿಗೆ ಅಂದರೆ ಮತ್ತೊಂದು ಬಾರಿ ಟ್ರಂಪ್ ಹತ್ಯೆಗೆ ಒಂದು ವಿಫಲ ಯತ್ನ ಆಯಿತು. ಅದಕ್ಕೂ ಮೊದಲು 2024 ಜುಲೈಯಲ್ಲಿ ಪೆನ್ಸಿಲ್ವೇನಿಯಾ ರ್ಯಾಲಿಯಲ್ಲಿ ಸ್ನೈಪರ್ ಹಾರಿಸಿರುವಂತಹ ಗುಂಡು ಇದೆಯಲ್ಲ, ಆ ಕಿವಿ ಸವರಿ ಹೋಗಿದ್ದ ಘಟನೆಯಿಂದ ಟ್ರಂಪ್ ಜಸ್ಟ್ ಅಂದರೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ. ಅದರ ಬೆನ್ನಲ್ಲೇ ಸೆಪ್ಟೆಂಬರಲ್ಲಿ ಹೊದೆಯಲ್ಲಿ ಅಡಗಿ ಕುಳಿತಿದ್ದ ಈ ರಯಾನ್ ವೆಸ್ಲಿ ರೌತ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಅಲ್ಲಿ ಸಿಕ್ಕಿ ಬೀಳ್ತಾನೆ ಈತ, ಜೀವಾವಧಿ ಶಿಕ್ಷೆಗೆ ಕೂಡ ಆತ ಗುರಿಯಾಗಿರ್ತಾನೆ. ದಾಳಿಗಳ ಸರಣಿ ಮುಂದುವರಿತಾನೆ ಇದೆ. 2025 ಆಗಸ್ಟಲ್ಲಿ ವರ್ಜಿನಿಯಾ ಗಾಲ್ಫ್ ಕ್ಲಬ್ನಲ್ಲಿ ಅಲ್ಲಿ ಲೋಡ್ ಆದ ಗನ್ನೊಂದಿಗೆ ವ್ಯಕ್ತಿಯೊಬ್ಬ ಪತ್ತೆ ಆಗ್ತಾನೆ. ಅಂದರೆ ಎಲ್ಲೆಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯಕ್ರಮ ಇರುತ್ತಲ್ಲ ಅಲ್ಲಿ ಈ ರೀತಿಯ ಘಟನೆಗಳು ಇತ್ತೀಚೆಗಂತೂ ನಡೀತಾನೆ ಇದೆ. ಸೊ ಈ ರೀತಿಯಾಗಿ 2026 ಮತ್ತು ಈಗ ಮೊನ್ನೆ ಆಗಿರುವಂಥ ಘಟನೆ ನೋಡಿದ್ರೆ ಇಲ್ಲಿ ಸಹಜವಾಗಿ ಟಾರ್ಗೆಟ್ ಆಗ್ತಾ ಇರುವಂಥದ್ದು. ಇದು ಅಮೆರಿಕದ ರಕ್ತಸಿಕ್ತ ಇತಿಹಾಸದ ಸ್ಟೋರಿಗಳು. ಇನ್ನು 3ನೇ ವಿಚಾರ ಅಂತ ಬಂದಾಗ ಸಹಜವಾಗಿ ವ್ಲಾಡಿಮಿರ್ ಪುಟಿನ್ ವಿಚಾರ ಇತ್ತು. ವ್ಲಾಡಿಮಿರ್ ಪುಟಿನ್ ವಿಚಾರ ಈಗ 150 ವರ್ಷ ಬದುಕಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ವ್ಲಾಡಿಮಿರ್ ಪುಟಿನ್ ವಿಚಾರ ಹೇಳೋಕ್ಕಿಂತ ಮುಂಚೆ ಒಂದು ಹಿಸ್ಟ್ರಿ ನೋಡಬೇಕಾಗತ್ತೆ ನಾವು. ಮೈಕಲ್ ಜಾಕ್ಸನ್ ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆತನು ಕೂಡ ನಾನು 150 ವರ್ಷಗಳ ಕಾಲ ಬದುಕಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಸತ್ತಿದ್ದು 50 ವರ್ಷದಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾನೆ ಮೈಕಲ್ ಜಾಕ್ಸನ್. ಅಂದರೆ ಮೈಕಲ್ ಜಾಕ್ಸನ್ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂದರೆ 100 ವೈದ್ಯರಿದ್ದರು. ಇಡೀ ವಿಶ್ವದಾದ್ಯಂತ ನುರಿತ ವೈದ್ಯರನ್ನು ಕರೆಸಿ ಪ್ರತಿದಿನ ಚೆಕಪ್ ಮಾಡಲಾಗ್ತಾ ಇತ್ತು. ಆತ ತಿನ್ನುವಂಥ ಫುಡ್ ಅಥವಾ ಜ್ಯೂಸ್ ಏನೇ ಇದ್ರೂ ಕೂಡ ಲ್ಯಾಬ್ಗೆ ಟೆಸ್ಟ್ ಆಗಿ ಬರಬೇಕಾಗಿತ್ತು. ಅದಾದ ನಂತರ ಅದನ್ನು ಮೈಕಲ್ ಜಾಕ್ಸನ್ ತೆಗೆದುಕೊಳ್ತಾ ಇದ್ರು. ಇದೆಲ್ಲ ಆಗ್ತಾ ಇತ್ತು. ಆದರೂ ಕೂಡ ಆತ ಬದುಕುಳಿದಿದ್ದು ಕೇವಲ 50 ವರ್ಷ. ಅದಕ್ಕೆ ಕಾರಣ ಏನು ಅಂದರೆ ಹೇಳ್ತಾ ಇರೋದು, ಇದು ಕ್ಲಾರಿಟಿ ಸಿಕ್ಕಿಲ್ಲ, ಹೇಳ್ತಾ ಇರೋದು ಅತಿಯಾಗಿ ಈ ರೀತಿಯಾಗಿ ವೈದ್ಯಕೀಯ ಅಂದರೆ ಈ ವೈದ್ಯಕೀಯ ಟೆಸ್ಟ್ ಮಾಡಲಾಗತ್ತಲ್ಲ ಅದರಿಂದನೇ ಸಾವು ಆಗಿರಬಹುದು ಮೈಕಲ್ ಜಾಕ್ಸನ್. ಇಲ್ಲಾಂದರೆ ಇನ್ನೊಂದು 30 ವರ್ಷ ಬದುಕಬಹುದಾಗಿತ್ತು, ಒಂದು 80-90 ವರ್ಷ ಬದುಕಬಹುದಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಅದೇ ಹಾದಿಯನ್ನು ವ್ಲಾಡಿಮಿರ್ ಪುಟಿನ್ ಅವರು ಹಿಡಿದಿದ್ದಾರೆ. ನೋಡಿ, ಇಲ್ಲಿ ನಾನು 150 ವರ್ಷ ಬದುಕಬೇಕು ಅಂತೇಳಿ ಅದಕ್ಕೂ ಕೂಡ ಕಾರಣವನ್ನು ಕೊಟ್ಟಿದ್ದಾರೆ.
ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಯೌವನವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನುವಂಥ ಚರ್ಚೆ ಈಗ. ಇಲ್ಲಿ ಅಮರತ್ವದ ಬೆನ್ನು ಬಿದ್ದಿರುವಂಥದ್ದು ಪುಟಿನ್. ಯಾಕೆ ಅಂತ ಹೇಳಿದ್ರೆ ಮಗ ಇದ್ದಾನೆ, ಮಗಳು ಇದ್ದಾರೆ, ಅವರ ಅಧಿಕಾರವನ್ನು ಕಣ್ಮುಂದನೆ ನೋಡ್ಕೊಳ್ಬೇಕು ಅನ್ನುವಂಥದ್ದು. ಈಗ ಚೆನ್ನಾಗಿ ಬದುಕಬೇಕು, ಇರುವಂಥ ಜೀವನ ಕಾಪಾಡ್ಕೊಳ್ಬೇಕು ಅನ್ನೋದು ಸಹಜ, ಎಲ್ರಿಗೂ ಆಸೆ ಇರುತ್ತೆ. ಹುಟ್ಟಿದ ಮೇಲೆ ಸಾಯಲೇಬೇಕು, ಬಟ್ ಇವರು ಸಾಯಬಾರ್ದು ಅನ್ನೋದು. ಅಟ್ಲೀಸ್ಟ್ ಸಾಯಬೇಕು ಅಂದರೆ 150 ವರ್ಷ ಆದ ನಂತರ. ಸೊ ಈಗ ಪುಟಿನ್ ಅಮರತ್ವದ ಅನ್ವೇಷಣೆ ಇದೆಯಲ್ಲ, 150 ವರ್ಷ ಆಯಸ್ಸು ನನಗೆ ಫಿಕ್ಸ್ ಆಗಬೇಕು ಅನ್ನೋದು ಇವರ ಒಂದು ಅಜೆಂಡಾ. ಅದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಯಸ್ಸು ಹೆಚ್ಚಿಸಲು ವಿಜ್ಞಾನಿಗಳ ಹರಸಾಹಸ ಮುಂದುವರಿತಾ ಇದೆ. 150 ವರ್ಷಗಳ ಕಾಲ ಜೀವಿತಾವಧಿಯನ್ನು ವಿಸ್ತರಿಸಲು ಈಗ ರೇಸಿನ್ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಜೈವಿಕ ವಯಸ್ಸಾಗುವ ಪ್ರಕ್ರಿಯೆ ನಿಧಾನಗೊಳಿಸುವಂಥ ಸಂಶೋಧನೆ ಇದೆ. ರಷ್ಯಾದ ವಿಜ್ಞಾನ ಮತ್ತು ಶಿಕ್ಷಣ ಸಚಿವ ಡೆನಿಸ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಯಸ್ಸಾಗದಂತೆ ತಡೆಯಲು ವಿಶ್ವದ ಮೊದಲ ಜಿನ್ ಥೆರಪಿ ಔಷಧವನ್ನು ಸಿದ್ಧಪಡಿಸಲಾಗ್ತಿದೆ ಅಂತೇಳಿ. ಈಗಿರುವಂಥ ಪ್ರಶ್ನೆ, ಇದು ಕೇವಲ ಇದು ಪುಟಿನ್ ಅವರಿಗೆ ಮಾತ್ರನಾ ಅಥವಾ ಅಮೆರಿಕದಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಅಂಥೇಳಿ ಇರುವಂಥ ಪ್ರಶ್ನೆ. ಬಟ್ ಈಗಿರೋದು ಪುಟಿನ್ ಅವರಿಗೆ ಮಾತ್ರ, ಅಂದರೆ ರಷ್ಯಾದ ಅಧ್ಯಕ್ಷರಾಗಿರುವಂಥ ಪುಟಿನ್ ಅವರಿಗೆ ಮಾತ್ರ ಇದು ತಯಾರಿ ಆಗ್ತಾ ಇದೆ. ಇದರಿಂದ ಎಷ್ಟು ಸಾವಿರಾರು ಕೋಟಿ ವೆಚ್ಚ ಆಗ್ತಾ ಇದೆಯಲ್ಲ, ಅದಕ್ಕೆ ಹೊಣೆ ಯಾರು ಅನ್ನುವಂಥ ಚರ್ಚೆ ಈಗ. ಸೊ ಪ್ರಮುಖವಾಗಿ ಈಗ ಸಹಜವಾಗಿರುವಂಥ ಪ್ರಶ್ನೆ, ಈ ಔಷಧ ಇದೆಯಲ್ಲ ರೇಸಿನ್ ಅನ್ನೋದು, ಇದನ್ನು ಯಾವ ರೀತಿಯಾಗಿ ತಯಾರು ಮಾಡಲಾಗುತ್ತೆ, ಅದರ ಎಫೆಕ್ಟ್ ಏನು, ಎಫೆಕ್ಟ್ ಇದೆಯಾ ಇಲ್ಲ, ಸೈಡ್ ಎಫೆಕ್ಟ್ ಇದೆಯಾ ಇಲ್ಲ ಅನ್ನೋದು, ಆಮೇಲೆ ಎಷ್ಟು ಸಹಜವಾಗಿ ಇದನ್ನು ತೆಗೆದುಕೊಂಡ್ರೆ, ಈ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಎಷ್ಟು ವರ್ಷಗಳ ಕಾಲ ಬದುಕಬಹುದು, ಹೇಗೆ, ಎಲ್ಲಿ ಸಿಗುತ್ತೆ, ಏನು ತಯಾರಿ ಯಾವ ರೀತಿಯಾಗಿ, ಇದಕ್ಕೆ ವೆಚ್ಚ ಹೇಗೆ, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ರೇಸಿನ್ ಚಿಕಿತ್ಸೆ ಇದೆಯಲ್ಲ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ರಿಜಿಸ್ಟರ್ ಫಾರ್ ಅಡ್ವಾನ್ಸ್ಡ್ ಗ್ಲೈಕೇಷನ್ ಆ್ಯಂಡ್ ಪ್ರಾಡಕ್ಟ್ ಅಂತೇಳಿ ರೇಸ್ ಅಂತ ಹೇಳಿದ್ರೆ ಅದರ ಫುಲ್ ಫಾರ್ಮ್. ಜೀವಕೋಶಗಳ ಉರಿಯೂತ ಮತ್ತು ಕೊಳೆತಕ್ಕೆ ಕಾರಣ ಆಗುವ ಅಂಶಗಳ ಮೇಲೆ ನಿಯಂತ್ರಣ ಇರುತ್ತೆ. ಬಯಾಲಜಿ ಆಫ್ ಏಜಿಂಗ್ ಮತ್ತು ಮೆಡಿಸಿನ್ ಇನ್ಸ್ಟಿಟ್ಯೂಟ್ ಆಫ್ನಿಂದ ಸಂಶೋಧನೆಯನ್ನು ಮಾಡಲಾಗುತ್ತೆ. ಮಾನವ ಜೀವಕೋಶಗಳ ಆಯಸ್ಸನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸುವಂಥ ಗುರಿ ಹೊಂದಿದೆ. ಅಕಾಲಿಕ ಸಾವಿಗೆ ಕಾರಣ ಆಗಿರುವಂಥ ಜೈವಿಕ ಬದಲಾವಣೆಗೆ ಇದು ಈ ಔಷಧಿ ಏನು ಮಾಡುತ್ತೆ, ಬ್ರೇಕ್ ಹಾಕುತ್ತೆ. ಸೊ ಇದು ಏನೆಲ್ಲ ಮಾಡುತ್ತೆ ಅನ್ನೋದು, ಯೌವನವನ್ನು ಕಾಪಾಡ್ಕೊಳ್ಳೋಕ್ಕೆ ಈ ಔಷಧಿ ಹೆಲ್ಪ್ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ. ಸೊ ಪುಟಿನ್ಗೆ ಇರೋದು ಬಹುಶಃ 70 ದಾಟಿದೆ, 73 ವಯಸ್ಸೇ ಇರಬೇಕು. ಆದರೂ ಕೂಡ ಈಗ ಮತ್ತೆ 150 ವರ್ಷ ಬದುಕಬೇಕು ಅಂದರೆ 70ಕ್ಕಿಂತ ಇನ್ನು ಮತ್ತೆ ಜಾಸ್ತಿ ವರ್ಷ ಬದುಕಬೇಕು ಅಂತೇಳಿ. ನೋಡಿ, ಈಗ ಪುಟಿನ್ಗೆ ಇರುವಂಥದ್ದು 73 ವರ್ಷ, 150 ವರ್ಷ ಬದುಕಬೇಕು ಅನ್ನುವಂಥ ಆಸೆ ತಪ್ಪೇನಿಲ್ಲ. ಬಟ್ ಇವರ ಆಸೆ ಇರೋದು ತನ್ನ ಮಗನ ಅಧಿಕಾರವನ್ನು ನೋಡ್ಕೋಬೇಕು, ರಷ್ಯಾದ ಅಧ್ಯಕ್ಷರನ್ನಾಗಿ ಮಾಡಿ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಸೊ ಹಂಗಾಗಿ ಈ ರೀತಿಯಾಗಿ 150 ವರ್ಷ ಬದುಕಬೇಕು ಅಂದರೆ ಏನು ಮಾಡಬೇಕು, ಮೈಕಲ್ ಜಾಕ್ಸನ್ ಯಾವ ರೀತಿಯಾಗಿ ಪ್ಲಾನ್ ಹಾಕ್ಕೊಂಡಿದ್ರಲ್ಲ ಅದೇ ರೀತಿಯಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಇವರೊಂದು ಔಷಧಿಯನ್ನು ತಯಾರಿ ಮಾಡಿರುವಂಥದ್ದು. ಸೊ ಹಂಗಾಗಿ 73ರ ಪುಟಿನ್ಗೆ ಈ ರೀತಿಯಾಗಿ ಅಂದರೆ ಈ ಅಮರತ್ವದ ಗೀಳು ಇರೋದು ಯಾಕೆ, ತಪ್ಪೇನಿಲ್ಲ, ಬಟ್ ಸಹಜವಾಗಿ ಆ ಪ್ರಶ್ನೆ ಇರುತ್ತಲ್ಲ ಯಾಕೆ ಅಂತೇಳಿ. 73 ವರ್ಷ ಆದರೂ ಕೂಡ ಇನ್ನೂ ನಾನು 150 ವರ್ಷ ಬದುಕಬೇಕು ಅನ್ನುವಂಥ ಆಸೆ ಇದೆಯಲ್ಲ, ಸೊ ಆ ಆಸೆ ಇಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಪ್ರಮುಖ ಉದ್ದೇಶ ಮಗನ ವಿಚಾರವಾಗಿ, ಮಗಳ ವಿಚಾರವಾಗಿ ಅಂತೆ. 73 ವರ್ಷದ ಪುಟಿನ್ಗೆ ಇತ್ತೀಚಿನ ದಿನಗಳಲ್ಲಿ ಈಗ ಸಾವಿನ ಭಯ ಕಾಡ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಆದರೆ ಇದು ಸಹಜವಾಗಿ ಒಂದು ಪ್ರಶ್ನೆ ಇರೋದು. ಸಾವಿನ ಭಯ ಕಾಡ್ತಿದೆಯಾ, ಈಗ ಇನ್ನಷ್ಟು ವರ್ಷಗಳು ಬದುಕಬೇಕು ಅಂತ ಹೇಳಿದ್ರೆ ಈಗ ಸಾವಿನ ಭಯ ಕಾಡ್ತಿದೆಯಾ ಅನ್ನೋದು, ಅಥವಾ ಅಧಿಕಾರದ ದಾಹವೇ, ಎರಡು ಪ್ರಶ್ನೆಯಲ್ಲಿ. ಒಂದು ಸಾವಿನ ಭಯ, ಇನ್ನೊಂದು ಅಧಿಕಾರದ ದಾಹವೇ ಅನ್ನುವಂಥ ಚರ್ಚೆ. ಈಗ ಕಳೆದ ನವೆಂಬರಲ್ಲಿ ನಡೆದಿರುವಂಥ ಸಮ್ಮೇಳನವೊಂದರಲ್ಲಿ ಅವರು ಭವಿಷ್ಯದಲ್ಲಿ ಮನುಷ್ಯ 150 ವರ್ಷ ಬದುಕಲಿದ್ದಾನೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಜೊತೆಗೂ ಕೂಡ ಅಂಗಾಂಗ ಕಸಿ ಮತ್ತು ಯೌವನ ಕಾಪಾಡಿಕೊಳ್ಳುವ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗಾಗಲೇ ಸೋವಿಯತ್ ಕಾಲದ ಪೆಪ್ಟೈಡ್ ಕಾಕ್ಟೈಲ್ ಎಂಬ ವಿಶೇಷ ಔಷಧವನ್ನು ಪುಟಿನ್ ಮತ್ತು ಅವರ ಆಪ್ತರು ಕೂಡ ಬಳಸ್ತಿದ್ದಾರೆ ಎನ್ನುವಂಥ ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ. 73 ವರ್ಷ ಆದರೂ ಕೂಡ ಇನ್ನು ಯೌವನವನ್ನು ಕಾಪಾಡ್ಕೊಳ್ಬೇಕು ಅಂಥೇಳಿ ಯುವಕನಂತೆ ಕಾಣಬೇಕು. ಈಗಾಗಲೇ ನೋಡಿ, ನೀವು ನೋಡಿದ್ರೆ ಗೊತ್ತಾಗತ್ತೆ, 73 ವರ್ಷ ಕಾಣೋದೇ ಇಲ್ಲ ಪುಟಿನ್ಗೆ ನೋಡಿದ್ರೆ. ಆಮೇಲೆ ಆ ಪುಟಿನ್ ನೀವು ರಹಸ್ಯ ಗೊತ್ತಾಗಬೇಕು. ಪುಟಿನ್ ಬೇರೆ ದೇಶಕ್ಕೆ ಹೋದರೂ ಕೂಡ ಎಲ್ಲವೂ ಕೂಡ ಲ್ಯಾಬ್ಗೆ ಹೋಗುತ್ತೆ.
ಯೂರಿನ್ ಮಾಡಿದ್ರು, ಬೇರೆ ದೇಶಕ್ಕೆ ಬಂದು ಯೂರಿನ್ ಮಾಡಿದ್ರು ಕೂಡ, ರೆಸ್ಟ್ ರೂಮ್ಗೆ ಹೋಗಿ ಬಂದರೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಲೀಕೇಜ್ ಆಗಬಾರ್ದು ಅಂತೇಳಿ ಅದನ್ನ ನೇರವಾಗಿ ರಷ್ಯಾಗೆ ತೆಗೆದುಕೊಂಡು ಹೋಗ್ತಾರೆ. ಮೊನ್ನೆ ನಿಮಗೆ ಗೊತ್ತಿರಬಹುದು, ಭಾರತ ದೇಶದಲ್ಲಿ ಎಂಟ್ರಿ ಕೊಟ್ಟಾಗ ಮಲಮೂತ್ರವನ್ನ ಸೂಟ್ಕೇಸ್ಗೆ ತೆಗೆದುಕೊಂಡು ಹೋಗಿ ನೇರವಾಗಿ ಲ್ಯಾಬ್ಗೆ ಇಡಲಾಗತ್ತೆ. ಅಂದ್ರೆ ಎಲ್ಲೆಲ್ಲಿ ಹೋಗ್ತಾರೆ ಅಂದ್ರೆ ಇವರ ಒಂದು ದೇಹದ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆ ಯಾರಿಗೆ ಏನು ಸುಳಿವು ನೀಡಬಾರದು ಅನ್ನೋದು ಎಲ್ಲವೂ ಕೂಡ ಗೌಪ್ಯವಾಗಿರುತ್ತೆ. ನೋಡಿ, ಈ ಎಲ್ಲ ಬೆಳವಣಿಗೆ ಮಧ್ಯೆ ಇನ್ನೊಂದು ರಾಷ್ಟ್ರೀಯ ಮಿಷನ್ ನಾಟಕ ಆಡ್ತಿದ್ದಾರೆ ಪುಟಿನ್ ಅನ್ನೋದು. ಕಾರಣ ಏನು ಅಂತ ಹೇಳಿದ್ರೆ, ಆರಂಭದಲ್ಲಿ ಇಡೀ ದೇಶ ಜನತೆಗೆ ಇವರು ನಂಬಿಸಿದ್ರು ಈ ರೀತಿಯಾಗಿ ಯೌವನವನ್ನು ಕಾಪಾಡ್ಕೊಳ್ಬಹುದು, ಎಲ್ಲರೂ ಕೂಡ 150 ವರ್ಷಗಳನ್ನ ಬದುಕಬಹುದು ಅಂತೇಳಿ. ಬಟ್ ಈಗ ಸಿಗ್ತಾ ಇರುವಂಥ ಮಾಹಿತಿ ಇದು ಕೇವಲ ಜನರಿಗೆ ಅಷ್ಟೇ ಅಲ್ಲ, ನಾನು ಮಾತ್ರ ಈ 150 ವರ್ಷ ಬದುಕಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯ ಸಾವಿರಾರು ಕೋಟಿಯನ್ನು ಹೂಡಿಕೆ ಮಾಡಲಾಗಿದೆ, ಖರ್ಚು ವೆಚ್ಚ ಆಗಿದೆ ಅನ್ನೋದು. ಸೊ 2030 ವೇಳೆಗೆ 1.75 ಲಕ್ಷ ಜೀವ ಉಳಿಸುವ ನೆಪದಲ್ಲಿ ಕೋಟಿ ಹಣ ಖರ್ಚು ಆಗಿದೆ ಅನ್ನೋದು. ಅಂದ್ರೆ ತನ್ನ 11 ವರ್ಷದ ಮಗ ಇವಾನ್ ಅಂತೇಳಿ ಅಧಿಕಾರಕ್ಕೆ ಬರುವವರೆಗೂ ಕೂಡ ಬದುಕಬೇಕು ಅನ್ನುವಂಥ ಆಸೆ ಇದೆ ಅಂತೆ ಅಧ್ಯಕ್ಷರಿಗೆ. 2050 ವೇಳೆಗೆ ಮಗನಿಗೆ ಅಧ್ಯಕ್ಷ ಪಟ್ಟ ಕಟ್ಟುವಂತ ಒಂದು ಗುಪ್ತ ಅಜೆಂಡಾ ಇಟ್ಕೊಂಡಿದ್ದಾರೆ. ಪುಟಿನ್ ಹಿರಿಯ ಮಗಳು ಮಾರಿಯಾ ಅವರ ನೇತೃತ್ವದಲ್ಲಿ ಸಂಶೋಧನೆ ಕೂಡ ಆಗ್ತಿದೆ. ಮಗಳು ಡಾಕ್ಟರ್ ಕೂಡ, ಅಂದ್ರೆ ಈ ಸಂಶೋಧನೆಯಲ್ಲಿ ಮಗಳು ಕೂಡ ಇದ್ದಾರೆ. ಈ ಇಡೀ ಸಂಶೋಧನೆಯ ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪುಟಿನ್ ಅವರು 11 ವರ್ಷದ ಮಗ ಇವಾನ್ ರಷ್ಯಾದ ಅಧ್ಯಕ್ಷನಾಗಬೇಕು, ಅಂದರೆ ಕನಿಷ್ಠ 2050 ತನಕ ನಾನು ಬದುಕಬೇಕು ಅನ್ನೋದು ಇವರ ಆಸೆ. ಅಲ್ಲಿಯವರೆಗೆ ತಾನು ಅಧಿಕಾರದಲ್ಲಿರಬೇಕು, ತದಾದ ನಂತರ ಮಗನಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಹಂಗಾಗಿ ರಾಷ್ಟ್ರೀಯ ಮಿಷನ್ ಹೆಸರಿನಲ್ಲಿ ಬಿಲಿಯನ್ ಗಟ್ಟಲೆ ಹಣವನ್ನು ಈ ರೀತಿಯಾಗಿ ಸಂಶೋಧನೆಗಾಗಿ ಅಂತೇಳಿ ಸುರಿಯುತ್ತಿದ್ದಾರೆ ಅನ್ನೋದು. ಈ ಅಪಾಯಕಾರಿ ಜೈವಿಕ ಸಂಶೋಧನೆಯ ಉಸ್ತುವಾರಿಯನ್ನ ಪುಟಿನ್ ಮಗಳು ಸ್ವತಃ ವೈದ್ಯರಾಗಿದ್ದಾರೆ, ಅವರೇ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಮತ್ತೆ ಆ ರೀತಿಯ ಅನುಮಾನ ಇದೆ. ನೋಡಿ, ಇನ್ನೊಂದು ವಿಡಿಯೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ಮಗನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಈಗ ಮಗನಿಗೆ ಕೇವಲ 11 ವರ್ಷ ಮಾತ್ರ. 2050 ಅಂದರೆ 35-36 ಇರುತ್ತೆ. ಆ ಏಜಲ್ಲಿ ಮಗನಿಗೆ ಅಧಿಕಾರವನ್ನು ವಹಿಸಬೇಕು, ಅಲ್ಲಿಯ ತನಕ ನಾನು ಬದುಕಬೇಕು ಅನ್ನೋದು. ಇನ್ನೊಂದು ವಿಚಾರ, ಈ ಪುಟಿನ್ ಈ ಎಲ್ಲ ಕನಸನ್ನು ಕಂಡಿದ್ರಲ್ಲ, ಯೌವನವನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ಅಥವಾ 150 ವರ್ಷ ಬದುಕಬೇಕು ಅನ್ನೋದು, ಇದಕ್ಕೆ ಹಿನ್ನಡೆ ಆಗಿದೆ. ಅಂದರೆ ಪುಟಿನ್ ಕನಸಿಗೆ ಹಿನ್ನಡೆ ಆಗಿದೆ. ಯಾವ ರೀತಿಯಾಗಿ ಅಂತಲೂ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈ ಆಂಟಿ ಏಜಿನ್ ಗುರು ಇದೆಯಲ್ಲ, ಆಂಟಿ ಏಜಿನ್ ಗುರು ಅನ್ನೋದು ಸಾವಾಗಿದೆ. ಅಂದರೆ ಪುಟಿನ್ ಕನಸಿಗೆ ದೊಡ್ಡ ಆಘಾತ ಇದು. ಈತ ಯಾರು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪುಟಿನ್ ವೈಯಕ್ತಿಕ ವೈದ್ಯ ಇತ್ತು, ಇತ್ತೀಚೆಗೆ ನಿಧನ ಆಗಿದೆ. ಸೋವಿಯತ್ ಸೈನಿಕನಾಗಿ ದೀರ್ಘಾಯುಷ್ಯದ ಔಷಧಿಯನ್ನು ಕಂಡು ಹಿಡಿದಿದ್ರು ಕಾವಿನ್ಸನ್. ಅಧ್ಯಕ್ಷರ ಯೌವನದ ರಹಸ್ಯವಾಗಿದ್ರು ಕಾವಿನ್ಸನ್. ಈಗ ಅವರೇ ಇಲ್ಲ. ಅಂದರೆ ಸಾವಿನ ನಂತರ, ಅಂದರೆ ಈ ವಿಜ್ಞಾನಿಯ ಸಾವಿನ ನಂತರ ಸಂಶೋಧನೆಗೆ ಹೊಸ ವೇಗವನ್ನು ಕ್ಲಿಮಿನ್ ಅವರು ಕೊಟ್ಟಿದ್ರು. ಸೆಲ್ಯುಲಾರ್ ಪುನರುತ್ಪಾದನೆ ಮತ್ತು ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಆಂಟಿ ಏಜಿನ್ ಗುರು ಸಾವಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನ ಅವರೇ ನೋಡ್ಕೊಂಡಿದ್ರು. ಬಟ್ ಈಗ ಅವರು ಸಾವಾಗಿದೆ. ಪುಟಿನ್ ಅವರ ಈ ಕನಸಿಗೆ ದೊಡ್ಡ ಆಘಾತ ಇದು. ಅವರ ವೈಯಕ್ತಿಕ ವೈದ್ಯ ಮತ್ತು ವಯಸ್ಸಾಗುವಿಕೆ ವಿರೋಧಿಯ ಗುರು ಎಂತೆ ಖ್ಯಾತರಾಗಿದ್ದ ಒಂದು ವ್ಲಾಡಿಮಿರ್ ಕಾವಿನ್ಸನ್ ಸಾವಾಗಿರೋದ್ರಿಂದಾಗಿ ಇದೆಲ್ಲವೂ ಕೂಡ ಅವರಿಗೆ ಹಿನ್ನಡೆ ಆಗುವಂಥದ್ದು. ಆದರೂ ಕೂಡ ಬಿಟ್ಟಿಲ್ಲ, ಅವರು ತಮ್ಮ ಸಂಶೋಧನೆಯನ್ನು ನಿರಂತರವಾಗಿ ಮುಂದುವರಿಸಿದ್ದಾರೆ. ಇದು ಇವತ್ತಿನ DNA. ಅದೇ ರೀತಿಯಾಗಿ ಜಿ ನ್ಯೂಸ್ನಲ್ಲೂ ಕೂಡ 8:55ಕ್ಕೆ DNA ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.